ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ದಾರಿದ್ರ್ಯ ದುಃಖಜ್ವರದಾಹಿತಾನಾಂ ಮಾಯಾಪಿಶಾಚಿ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠನಾಮ ಗ್ರಹಣಂ ಅಶೇಷಾಘಹರಂ ವಿದುಃ. ಪ್ರಹ್ಲಾದರಾಜರ ಪ್ರಶ್ನೆಯನ್ನ ಇಲ್ಲಿಯವರೆಗೆ ಅನುವಾದ ಮಾಡಿ ಅದಕ್ಕೆ ಸನ್ಯಾಸಿ ಏನ್ ಹೇಳಿಕ್ ಹೊರಟಿದ್ದಾನೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಇಲ್ಲಿವರೆಗೂ ನಾವು ಗಮನಿಸಿದ್ದೇವೆ. ಅವನ ಉತ್ತರಗಳು ಇನ್ನು ಮುಂದೆ ಪ್ರಾರಂಭವಾಗತ್ತೆ. ಅವನೇನು ಉತ್ತರ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. 7ನೇ ಸ್ಕಂದದ 14ನೇ ಅಧ್ಯಾಯದ 23ನೇ ಶ್ಲೋಕದವರೆಗೂ ಭಾವಾರ್ಥ ಆಗಿದೆ. 24ನೇ ಶ್ಲೋಕದಿಂದ ನೋಡ್ತಾ ಹೋಗೋಣ. ಇಲ್ಲಿವರೆಗೂ ಹೇಳಿದ್ದು, ನಿನಗೆ ಉತ್ತರಗಳು ಗೊತ್ತಿಲ್ಲದೇನೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ, ನಿನಗೆ ಉತ್ತರಗಳು ಗೊತ್ತಿದೆ. ಆದರೂ ನಿನ್ನಂತಹ ಸಜ್ಜನರು ಸಿಕ್ಕಾಗ ನಾವ್ ಏನ್ ಮಾಡ್ತಾ ಇದ್ದೇವೆ, ನಮ್ಮ ಮನಸ್ಸಿನ ಅಭಿಪ್ರಾಯಗಳೇನು ಅನ್ನೋದನ್ನ ನಿಮಗೆ ತಿಳಿಸಿ ನಾವು ವ್ಯವಹಾರವನ್ನು ನಿಮ್ಮ ಜೊತೆಯಲ್ಲಿ ಮಾಡಿದೆವು ಅಂತಾದರೆ ನಮ್ಮಲ್ಲಿರುವಂತಹ ಅಜ್ಞಾನವೆಲ್ಲವೂ ಕೂಡ ಹೋಗಿ ಅದರಿಂದ ಆತ್ಮನ ಉನ್ನತಿ ಅನ್ನೋದು ಬರುತ್ತೆ ಅನ್ನೋ ಕಾರಣದಿಂದಾಗಿ ನಿಮ್ಮ ಜೊತೆಯಲ್ಲಿ ಸಂಭಾಷಣೆ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ತಾನು ಈ ರೀತಿಯಾದ ಜೀವನವನ್ನು ಮಾಡ್ಲಿಕ್ಕೆ ಕಾರಣ ಏನು? ನೀವು ಬೆಂಕಿಯನ್ನು ಯಾಕೆ ಮುಟ್ಟೋದಿಲ್ಲ ಅಂತ ಯಾರನ್ನಾದ್ರೂ ಕೇಳಿದ್ರೆ ನಾವೇನ್ ಕಾರಣ ಹೇಳುತ್ತೇವೆ? ಇಲ್ಲ, ಒಮ್ಮೆ ಬೆಂಕಿಯನ್ನು ಮುಟ್ಟಿದ್ದೆ, ಕೈ ಸುಟ್ಟಿತ್ತು, ಆ ಕಾರಣಕ್ಕೋಸ್ಕರ ನಾ ಬೆಂಕಿ ಹತ್ರಕ್ಕೆ ಹೋಗೋದಿಲ್ಲ. ಅಥವಾ ಬೆಂಕಿಯಿಂದ ಯಾರಾದ್ರೂ ಸುಡ್ತಾ ಇರೋದನ್ನ ನಾನು ನೋಡಿದ್ದೇನೆ, ಬೆಂಕಿಯಿಂದ ಯಾರಿಗೋ ಒಬ್ರಿಗೆ ಗಾಯ ಆಗಿರೋದನ್ನ ನೋಡಿದ್ದೇನೆ, ಅದಕ್ಕೆ ಬೆಂಕಿ ಅಂದ್ರೆ ನನಗಾಗೋದಿಲ್ಲ, ನಾ ಅದ್ರ ಹತ್ರಕ್ಕೆ ಹೋಗೋದಿಲ್ಲ ಅಪ್ಪ. ಎತ್ತರದ ಪ್ರದೇಶದಲ್ಲಿ ನಿಂತು ಕೆಳಗಡೆ ನೋಡ್ಲಿಕ್ಕೆ ಭಯ ಆಗತ್ತೆ. ಯಾಕೆ ಅಂದ್ರೆ ಬಿದ್ದವರನ್ನ ನೋಡಿರ್ತೇವೆ, ಆದ್ರೆ ಕೆಳಗಡೆ ನೋಡ್ಲಿಕ್ಕೆ ನಮಗೂ ಸ್ವಲ್ಪ ಭಯ ಇರುತ್ತೆ. ಎಲ್ಲೋ ಮೇಲ್ಗಡೆಯಿಂದ ಬಿದ್ದು ಪೆಟ್ಟು ಮಾಡಿಕೊಂಡಿರ್ತೇವೆ ಅಥವಾ ಪೆಟ್ಟು ಮಾಡಿಕೊಂಡಂತಹ ವಿಷಯಗಳನ್ನ ಕೇಳಿರ್ತೇವೆ, ಅದರಿಂದ ನಮಗೆ ಭಯ. ಹಾಗೆ ಇವನು ಹೇಳ್ತಾ ಇದ್ದಾನೆ, ನಾವು ಎಷ್ಟು ಭೋಗಗಳನ್ನ ಮಾಡಿದ್ರು, ನಾನು ಬಯಸಿದ ಯಾವುದೇ ಪದಾರ್ಥಗಳನ್ನ ನಾನು ಹೊಂದಿದರೂ ಕೂಡ ನಾನು ನನಗೆ ಸಿಕ್ಕಂತಹ ಪದಾರ್ಥಗಳಿಂದ ತೃಪ್ತಿಯಾಗಿರ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಬಯಕೆಗಳು ಇವತ್ತಿಗೆ ಮುಗೀತೋ, ಇನ್ನೇನೇನೋ ಆಸೆಗಳಿಲ್ಲ ಅಂತ ನಮಗೆಂದಿಗೂ ಮನಸ್ಸಿನಲ್ಲಿರುವ ಕಾಮನೆಗಳು ತಣಿಯಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಮೊದಲಿಗೆ ಯತಿಯಾಗಿ ಏನು ಇದ್ದಿದ್ದಿಲ್ಲ, ಸನ್ಯಾಸಿಯ ಜೀವನವನ್ನು ಮೊದಲಿಗೆ ಏನು ಮಾಡ್ತಾ ಇದ್ದಿದ್ದಿಲ್ಲ. ಹೊರತಾಗಿ ಸಾಮಾನ್ಯ ಜನರಂತೆ ಸಂಸಾರಕ್ಕೆ ಯಾವ ಕಾಮನೆಗಳು ಕಾರಣವಾಗತ್ತೋ ಆ ಕಾಮನೆಗಳಿಗೆ ದಾಸನಾಗಿದ್ದುಕೊಂಡು ನಾನು ಹಿಂದೆ ಬಹಳಷ್ಟು ಕಾಮ್ಯ ಕರ್ಮಗಳನ್ನ ಮಾಡಿದೆ. ಏನೋ ಈ ಕೆಲಸ ಮಾಡಿದ್ರೆ ಈ ಫಲ ಸಿಗತ್ತೆ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ,
16ನೇ ಅಧ್ಯಾಯದಲ್ಲಿ. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸಿಯೇ ಮನೋರಥಂ ಇದಂ ಅಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ. ನಮ್ಮೆಲ್ಲರ ಬಯಕೆ ಇಷ್ಟೇ. ಇವತ್ತು ಒಂದಿಷ್ಟು ದುಡ್ಡು ಬಂದಿದೆ, ಇದಂ ಅದ್ಯ ಮಯಾ ಲಬ್ಧಂ, ಈ ವಸ್ತು ನನಗೆ ಇವತ್ತು ಸಿಕ್ತು. ನಾನು ಮನಸ್ಸಿನಲ್ಲಿ ಬಹಳ ದಿವಸದಿಂದ ಈ ವಸ್ತುವನ್ನು ತಗೊಳ್ಬೇಕು ಅಂತ ಅನ್ಕೊಂಡಿದ್ದೆ, ಇವತ್ತು ಅದನ್ನ ತಗೊಳ್ತೇನೆ. ಇನ್ನೂ ಸ್ವಲ್ಪ ದುಡ್ಡು ಕೂಡ ಹಾಕಿಡ್ತಾ ಇದ್ದೇನೆ, ಇನ್ನೂ ಸ್ವಲ್ಪ ದುಡ್ಡು ಬರೋದಿದೆ, ಇನ್ನೊಂದಿಷ್ಟು ವರ್ಷಗಳಲ್ಲಿ ಖಂಡಿತವಾಗಿಯೂ ನನ್ನ ಈ ಆಸೆಯನ್ನು ಈಡೇರಿಸಿಕೊಂಡೇ ಸಿದ್ಧ ಅಂತ ನಾವು ಒಂದಾದ್ಮೇಲೆ ಒಂದು ಈ ರೀತಿಯಾದಂತಹ ಬಯಕೆಗಳಲ್ಲಿ ಬಿದ್ದು ಇದರ ತುದಿಯೇ ಕಾಣೋದಿಲ್ಲ. ಸಾಗರದ ಮಧ್ಯದಲ್ಲಿರುವಂತಹ ವ್ಯಕ್ತಿ ಚಿಕ್ಕದಾದ ತೆಪ್ಪದಲ್ಲಿ ಕುಳಿತುಕೊಂಡು ಎಷ್ಟು ಹುಟ್ಟು ಹಾಕಿದರೆ ಆ ಸಾಗರದ ತುದಿ ಕಾಣಬಹುದು, ನಮಗೆ ಕಾಣೋದಿಲ್ಲ. ಹಾಗೆ ಈ ಸಂಸಾರದ ಈ ದಾರಿಯಲ್ಲಿ ಕುಳಿತುಕೊಂಡು ನಾವು ಎಷ್ಟು ಕಾಮನೆಗಳನ್ನ ಅನುಭವಿಸಿ ಯಾವುದನ್ನು ಬೇಕು ಅಂತ ಅಂದುಕೊಂಡು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವುಗಳನ್ನು ಪೂರ್ತಿಯಾಗಿ ಹೊಂದಲಿಕ್ಕೆ ನಮಗ್ ಸಾಧ್ಯ ಇಲ್ಲ. ನಾನು ಹಿಂದೆ ಬಹಳ ಕರ್ಮಗಳನ್ನು ಮಾಡಿದ್ದೆ. ಆ ಕರ್ಮಗಳ ಫಲವಾಗಿ ಅನೇಕ ಜನ್ಮಗಳಲ್ಲಿ ನಾನು ಹುಟ್ಟಿದ್ದೇನೆ, ಅನೇಕ ಯೋನಿಗಳಲ್ಲಿ, ಪಶುಗಳಾಗಿ, ಪಕ್ಷಿಗಳಾಗಿ, ಮನುಷ್ಯನಾಗಿ ಅನೇಕ ಜನ್ಮಗಳಲ್ಲಿ ಹುಟ್ಟಿದ್ದೇನೆ. ಈ ಮನುಷ್ಯನ ಜನ್ಮ ಬರಬೇಕಾದ್ರೂ ಕೂಡ ಸುಲಭವಾಗಿ ಬಂದಿಲ್ಲ. ಬಹಳ ಜನ್ಮಗಳಲ್ಲಿ ಸುತ್ತಕೊಂಡು ಬಂದಿದ್ದೇನೆ. ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಯಾವ ವ್ಯಕ್ತಿ ಇಲ್ಲಿ ಒಂದಿಷ್ಟು ಕರ್ಮಗಳನ್ನ, ಕೆಟ್ಟ ಕರ್ಮಗಳನ್ನು, ಯಾವುದೋ ಕರ್ಮಗಳನ್ನ ಸಂಪಾದನೆ ಮಾಡಿಕೊಂಡು ಮೃತನಾಗಿರ್ತಾನೋ, ಒಂದೇ ನಿಮಿಷ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡಿ. ಆ ಗರುಡ ಪುರಾಣದಲ್ಲಿ ಬರುವಂತಹ ವಿಷಯ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಯಾರಾದ್ರೂ ಒಂದಿಷ್ಟು ಕರ್ಮಗಳನ್ನ ಮಾಡಿಕೊಂಡು ನರಕಕ್ಕೆ ಹೋದ ಅಂತಂದ್ರೆ ಒಂದಿಷ್ಟು ಕಾಲ ಅವನಿಗೆ ಚೆನ್ನಾಗಿ ಶಿಕ್ಷೆಯನ್ನು ಕೊಡ್ತಾರೆ. ನಾವು ನೋಡಿದ್ದೇವಲ್ಲ ಇಲ್ಲೇ ಭಾಗವತದ 5ನೇ ಸ್ಕಂದದಲ್ಲಿ ನರಕದ ನಿರೂಪಣೆಯನ್ನು ಮಾಡುವ ಸಂದರ್ಭದಲ್ಲಿ ಅನೇಕ ಶಿಕ್ಷೆಗಳನ್ನು ಕೊಡ್ತಾರೆ. ನಾವು ಮಾಡಿದ ಪ್ರತಿಯೊಂದು ಕೆಟ್ಟ ಕರ್ಮಗಳು, ವಾಚಿಕ ಮಾನಸಿಕವಾಗಿ ಮಾಡಿದಂಥ ಯಾವ ಕರ್ಮಗಳಿವೆಯೋ ಆ ಎಲ್ಲ ಕರ್ಮಗಳಿಗೂ ಕೂಡ ಅನುಗುಣವಾದಂತಹ ಶಿಕ್ಷೆಯನ್ನು ಅಲ್ಲಿ ಕೊಡ್ತಾರೆ. ಅಥವಾ ಸತ್ಕರ್ಮಗಳನ್ನು ಮಾಡಿದರೆ ಆ ಸತ್ಕರ್ಮಗಳ ಫಲವಾಗಿ ಬೇಕಾದಷ್ಟು ಸುಖವನ್ನು ಕೂಡ ಅನುಭವಿಸುವ ಹಾಗೆ ಮಾಡ್ತಾರೆ. ಮಾಡಿದ ಮೇಲೆ ನೋಡಿ, ಈ ಪುಣ್ಯಗಳನ್ನ ಪಾಪವನ್ನ ಮಾಡ್ಲಿಕ್ಕಿರುವಂತಹ ಜನ್ಮ ಅದು ಮನುಷ್ಯ ಜನ್ಮವೇ. ಬೇರೆ ಯಾವ ಜನ್ಮಗಳಲ್ಲೂ ಕೂಡ ಪುಣ್ಯ ಪಾಪಗಳ ಸಂಪಾದನೆಗೆ ಅವಕಾಶ ಇಲ್ಲ. ಹೊರತಾಗಿ ಈ ಜನ್ಮಗಳಲ್ಲಿ ಯಾವ ಪುಣ್ಯ ಪಾಪಗಳನ್ನು ಸಂಪಾದನೆ ಮಾಡಿಕೊಂಡಿರ್ತೇವೋ ಈ ಸಂಪಾದಿತವಾದಂತಹ ಪುಣ್ಯ ಪಾಪಗಳ ಭೋಗವನ್ನ ಬೇರೆ ಯೋನಿಗಳಲ್ಲಿ, ಬೇರೆ ಪ್ರಾಣಿಗಳಾಗಿ ಅಥವಾ ಇನ್ನೊಂದಾಗಿ ಹುಟ್ಟಿದಾಗ ಅನುಭವಿಸಬೇಕೇ ಹೊರತಾಗಿ ಹೊಸದಾಗಿ ಪುಣ್ಯ ಪಾಪಗಳನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹೊರತಾಗಿ ಪಾಪಗಳನ್ನ ಮಾಡದೇ ಇರಬಹುದಷ್ಟೇ, ಕೆಟ್ಟ ಕೆಲಸಗಳನ್ನ ಮಾಡದೇನೆ ತಟಸ್ಥವಾಗಿ ನಿಂತಿರಬಹುದಷ್ಟೇ ಹೊರತಾಗಿ ಬೇರೆ ಯಾವ ಸಾಧನೆಗೂ ಅಲ್ಲಿ ಅವಕಾಶ ಇಲ್ಲ. ಅವನು ಒಂದಿಷ್ಟು ಪಾಪಗಳೆಲ್ಲ ಇರತ್ತಲ್ಲ, ಆ ಪಾಪಗಳೆಲ್ಲವನ್ನು ಕೂಡ ಕಳೆದುಕೊಳ್ಳಿಕ್ಕೆ ನಾನಾ ಯೋನಿಗಳಲ್ಲಿ
ಹುಳುಗಳಾಗಿ, ಹುಪ್ಪಡಿಗಳಾಗಿ, ಮರಗಳಾಗಿ, ಕ್ಷುದ್ರ ಜಂತುಗಳಾಗಿ, ಮಳೆ ಹುಳುಗಳಾಗಿ, ಮಲದಲ್ಲಿ ಸಂಚಾರ ಮಾಡುವಂತಹ ಹುಳುಗಳಾಗಿ, ಹೊಲಸು ನೀರಿನಲ್ಲಿ ಹುಟ್ಟುವಂತಹ ನೊಣ, ಇದು ಸೊಳ್ಳೆಗಳು, ಇವುಗಳಾಗಿ ಹುಟ್ಟುತ್ತಾನೆ. ನಂತರದಲ್ಲಿ ಮೀನು, ಈ ಸಮುದ್ರ ಜಲಚರ ಪ್ರಾಣಿಗಳಾಗಿ ಹುಟ್ಟುತ್ತಾನೆ. ಅದರ ನಂತರದಲ್ಲಿ ಈ ಭೂಮಿಯಲ್ಲಿ ಸಂಚಾರ ಮಾಡುವ ಕ್ರೂರ ಪ್ರಾಣಿಗಳಾಗಿ ಹುಟ್ಟುತ್ತಾನೆ. ನಂತರದಲ್ಲಿ ಸಾಧು ಮೃಗಗಳಾಗಿ ಹುಟ್ಟುತ್ತಾನೆ. ತಾನು ಹಿಂದಿನ ಜನ್ಮದಲ್ಲಿ ಏನೇನು ಪಾಪಗಳನ್ನು ಮಾಡಿರ್ತಾನೋ ಆ ಪಾಪಗಳೆಲ್ಲವನ್ನು ಅನುಭವಿಸಬೇಕಲ್ಲ. ಯಾವ್ದಾದ್ರೂ ಪ್ರಾಣಿಗಳನ್ನ ಕೊಂದಿದ್ದ, ಯಾರಿಗಾದ್ರೂ ಹಿಂಸೆ ಕೊಟ್ಟಿದ್ದ ಅಂತಂದ್ರೆ, ಯಾರನ್ನ ತಾನು ಕೊಂದಿರ್ತಾನೋ ಅವನ ಮನೆಯಲ್ಲಿಯೇ ತಾನು ಪ್ರಾಣಿಗಳಾಗಿ ಹುಡ್ತಾನೆ. ಅವನ ಕಡೆಯಿಂದ ಇವನು ಮತ್ತೆ ಮರಣವನ್ನು ಹೊಂದಿ ತನ್ನ ಆ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ಪ್ರತಿಯೊಂದು ಪಾಪಗಳನ್ನ ಅನುಭವಿಸಿ ಕೊನೆಗೆ ಮತ್ತೆ ಈ ಮನುಷ್ಯನ ಶರೀರಕ್ಕೆ ಬಂದೆ. ಇದನ್ನೆಲ್ಲ ಗರುಡ ಪುರಾಣದಲ್ಲಿ, ಭಾಗವತದಲ್ಲಿ ಅನೇಕ ಬಾರಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೇನೆ ಇಷ್ಟೆಲ್ಲ ಈ ಕರ್ಮಗಳ ಪ್ರಭಾವದಿಂದಾಗಿ ನಾನಾ ಯೋನಿಗಳಲ್ಲಿ ಹುಟ್ಟಿ ಬಂದು ಕೊನೆಗೆ ಭಗವಂತನ ಇಚ್ಛೆಯಿಂದಾಗಿ ಈ ಮನುಷ್ಯ ಜನ್ಮವನ್ನ ಒಬ್ಬ ವ್ಯಕ್ತಿ ಪಡೀತಾನೆ. ಈ ಮನುಷ್ಯನ ಶರೀರ ನಮ್ಮ ಬಂಧಕ್ಕೂ ಕಾರಣವಾಗಬಹುದು, ನರಕಾದ್ಯನರ್ಥಕ್ಕೂ ಕಾರಣವಾಗಬಹುದು, ಮೋಕ್ಷಕ್ಕೂ ಕಾರಣವಾಗಬಹುದು. ನಮ್ಮ ಗುರುಗಳು ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇದ್ರು. ನಾವು ಬೀಗ ಇರುತ್ತೆ, ಚಾವಿ, ನಮ್ಮ ಕಿಲಿ ಕೈ ಇರುತ್ತೆ. ಬೀಗ ಹಾಕ್ಲಿಕ್ಕೂ ತೆಗಿಲಿಕ್ಕೂ ಬೇರೆ ಬೇರೆ ಬೀಗದ ಕೈ ಇರೋದಿಲ್ಲ, ಒಂದೇ ಬೀಗದ ಕೈ. ಅದನ್ನ ಈ ಕಡೆ ತಿರುಗಿಸಿದರೆ ಸಂಸಾರ ಇದು ಗಟ್ಟಿಯಾಗಿ ಲಾಕ್ ಆಗತ್ತೆ. ಇನ್ನೊಂದು ತದ್ವಿರುದ್ಧ ದಿಕ್ಕಿನಲ್ಲಿ ಏನಾದರೂ ತಿರುಗಿಸಿದ್ವಿ ಅಂತಂದ್ರೆ ಅದೇ ಸಂಸಾರದಿಂದ ಮುಕ್ತಿಗೆ ಕಾರಣವಾಗತ್ತೆ. ಹಾಗೆಯೇ ಇಲ್ಲಿಯೂ ಕೂಡ ಸಂಸಾರಕ್ಕೆ ಕಾರಣವಾದಂತಹ ಈ ಶರೀರ ಏನಿದೆಯೋ ಇದನ್ನ ಕಾಮನೆಗಳಿಗೆ ದಾಸರಾಗಿ, ಕಾಮನೆಗಳನ್ನ ಪಡಿಲಿಕ್ಕೋಸ್ಕರವಾಗಿ, ವಿಷಯ ಪದಾರ್ಥಗಳನ್ನು ಸಂಪಾದನೆ ಮಾಡ್ಲಿಕ್ಕೋಸ್ಕರವಾಗಿ ಈ ಶರೀರವನ್ನ ಬಹಳವಾಗಿ ಉಪಯೋಗಿಸ್ತಾ ಇದ್ದೇವೆ ಅಂತಾದ್ರೆ ಈ ಶರೀರ ಆ ಸಂಸಾರದ ಬಂಧನದಲ್ಲಿ ಜೀವ ಸಿಲುಕಿಕೊಳ್ಳಿಕ್ಕೆ ಕಾರಣವಾಗತ್ತೆ. ಬೀಗದ ಕೈ ಆ ಲಾಕ್ ಆಗ್ಲಿಕ್ಕೆ ಹೇಗೆ ಕಾರಣವಾಗತ್ತೋ ಹಾಗೆ ಇದನ್ನೇ ಭಗವಂತನ ಕಡೆಯಲ್ಲಿ ತಿರುಗಿಸಿದವು ಅಂತಾದ್ರೆ ಇದೇ ಶರೀರ ಮೋಕ್ಷಕ್ಕೂ ಕಾರಣವಾಗತ್ತೆ. ಹಾಗಾಗಿ ನಾವು ಯಾವ ರೀತಿಯಾದಂತಹ ಸಾಧನೆಗಳನ್ನ ಮಾಡ್ತೇವೋ ಅದಕ್ಕನುಗುಣವಾದಂತಹ ಶರೀರಗಳು ಹುಟ್ಟತ್ತೆ. ಅದಕ್ಕೆ ನೋಡಿ, ಯಾರಾದ್ರೂ ಒಬ್ಬ ವ್ಯಕ್ತಿ ಪಾಪಗಳನ್ನ ಮಾಡಿದರೆ ನರಕಾದಿಗಳಿಗೆ ಹೋಗಿ ಬಂದು ಇಷ್ಟೆಲ್ಲ ಯೋನಿಗಳಲ್ಲಿ ಹುಟ್ಟಿ ವಾಪಸ್ಸು ಬಂದು ಮನುಷ್ಯನ ಶರೀರವನ್ನು ಪಡಿಬೇಕು. ಆದರೆ ಯಾರು ಸಾಧನೆಗಳನ್ನ ಮಾಡ್ತಾ ಸಾಧನೆಯ ಮಧ್ಯದಲ್ಲಿ ಈ ಶರೀರವನ್ನ ತ್ಯಾಗ ಮಾಡಿರ್ತಾನೋ ಅವನಿಗೆ ಗತಿ ಏನು ಅಂತ ಪ್ರಶ್ನೆ ಬಂದಾಗ ಕೃಷ್ಣ ಹೇಳ್ತಾನೆ, ನಮ್ಮೆಲ್ಲರ ಪ್ರಶ್ನೆ ಇರತ್ತಲ್ಲ, ಆಯ್ತಪ್ಪ ಈ ಜನ್ಮದಲ್ಲಿ ಏನೋ ಬೇಕಾದಷ್ಟು ಸಾಧನೆಗಳನ್ನ ಮಾಡಿದವು, ಭಗವದ್ವಿಷಯಕವಾದಂತಹ ಕರ್ಮಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಿದ್ದೇವೆ, ಆದ್ರೆ ಏನ್ ಮಾಡೋದು? ಮುಂದಿನ ಜನ್ಮದಲ್ಲಿ ಇದೇ ತರ ಸಿಗತ್ತೆ ಅಂತ ಏನು ಯಾರಿಗ್ ಗೊತ್ತು? ಯಾರ್ದೋ ಮನೆಯಲ್ಲಿ ಮೇಕೆ ಆಗಿಯೋ ಅಥವಾ ಕೋಳಿ ಆಗಿಯೋ ಹುಟ್ಟಿ ಯಾರೋ ನಮ್ ತಲೆಯನ್ನು ಕತ್ತರಿಸಿಕೊಂಡು ತಿಂದ್ಬಿಟ್ರೆ ಏನ್ ಮಾಡೋದು? ಸಾಧನೆಯೇ ಆಗೋದಿಲ್ಲಲ್ಲ ಅಂತ ನಮ್ಮ ಪ್ರಶ್ನೆಗಳಿದ್ರೆ, ಇಲ್ಲ, ಯೋಗ ಭ್ರಷ್ಟೋಭಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಯಾರು ಈ ಸಾಧನೆಯ ಮಾರ್ಗದಲ್ಲಿ ಪ್ರವೃತ್ತನಾಗಿದ್ದುಕೊಂಡು ಮಧ್ಯದಲ್ಲಿ ಅಲ್ಲಿ ವಿರಕ್ತನಾಗಿರ್ತಾನೋ, ಮಧ್ಯದಲ್ಲಿ ಆ ಸಾಧನೆಯ ಮಾರ್ಗದಿಂದ ವಿಮುಖನಾಗಿ ಹೋಗಿರ್ತಾನೋ ಅಂತಹ ವ್ಯಕ್ತಿ ಅಯ್ಯೋ ಹೋಯ್ತು ನಂದು ಅಂತ ಯೋಚನೆ ಮಾಡ್ಬೇಕಾಗಿಲ್ಲ. ಅವನ ಜವಾಬ್ದಾರಿ ನನ್ನಲ್ಲಿದೆ, ನಾನು ಆ ವ್ಯಕ್ತಿಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೇನೆ. ಅವನು ಈ ಜನ್ಮದಲ್ಲಿ ಯಾವ ಕುಲದಲ್ಲಿ ಹುಟ್ಟಿದ್ದಾನೋ, ಎಷ್ಟು ಸಾಧನೆಯನ್ನು ಮಾಡಿದ್ದಾನೋ, ಮುಂದಿನ ಜನ್ಮದಲ್ಲಿ ಇದಕ್ಕಿಂತಲೂ ಉತ್ತಮವಾದಂತಹ ಕುಲದಲ್ಲಿ ಸಾಧನೆಯನ್ನ ಮತ್ತಷ್ಟು ಮಾಡಿಕೊಳ್ಳಿಕ್ಕೆ ಅನುಕೂಲವಾದಂತಹ ಸಿರಿವಂತರ ಸಾಂಸ್ಕೃತಿಕವಾಗಿಯೂ ಅದೇ ರೀತಿಯಾಗಿ ಭೌತಿಕವಾಗಿಯೂ ಸಿರಿವಂತರಾದಂತಹ ವ್ಯಕ್ತಿಯ ಮನೆಯಲ್ಲಿ ಆ ವ್ಯಕ್ತಿ ಹುಟ್ಟುತ್ತಾನೆ. ಹುಟ್ಟಿ ಮತ್ತಷ್ಟು ಸಾಧನೆಗಳನ್ನ ಮಾಡಿಕೊಂಡು ಮತ್ತೆ ಜನ್ಮಗಳನ್ನ ತಾಳಿ ಮತ್ತಷ್ಟು ಸಾಧನೆಗಳನ್ನ ಮಾಡಿಕೊಂಡು ನನ್ನನ್ನ ಕೊನೆಗೆ ಪಡೀತಾನೆ ಅಂತ ಹೇಳಿದ್ದಾರೆ. ಇದು ಕೃಷ್ಣನ ಅಭಯ. ಹಾಗಾಗಿ ನಾನು ಅನೇಕ ಪಾಪಕರ್ಮಗಳನ್ನ ಮಾಡಿ ನಾನಾ ಜನ್ಮಗಳಲ್ಲಿ ಹುಟ್ಟಿ ನಾನಾ ಯೋನಿಗಳಲ್ಲಿ ಹುಟ್ಟಿ
ಇದರಲ್ಲಿ ಏನೂ ಉಪಯೋಗ ಇಲ್ಲ ಅಂತ ಅದರಲ್ಲಿ ವೈರಾಗ್ಯವನ್ನ ತಾಳಿ ಈಗ ಮನುಷ್ಯನ ಶರೀರ ಬಂದಾಗ ಈ ರೀತಿಯಾದ ಜೀವನವನ್ನು ಮಾಡ್ತಾ ಇದ್ದೇನೆ. ಅದನ್ನ ಹೇಳ್ತಾ ಇದ್ದಾರೆ. ತೃಷ್ಣಯ ಭವವಾಹಿನ್ಯ ಗ್ರಾಮ್ಯ ಕಾಮೈರಪೂಪಯ ಅಪೂರಯ ಕರ್ಮಾಣಿ ಕಾರ್ಯಮಾಣೋಹಂ ನಾನಾ ಯೋನಿಷು ಯೋಜಿತಃ. ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ. ಪ್ರಹ್ಲಾದರಾಜರ ಮಾತು ಇದೆ. ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಏನಾದ್ರೂ ವರವನ್ನು ಕೇಳು 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 ಅಂದಾಗ ಪ್ರಹ್ಲಾದರಾಜರು ಕೇಳಿದಂಥ ವರ ಕಾಮಾನಾಂ ಹೃದಯ ಅಸಂರೋಹಂ. ಯಾವ ಬಯಕೆಗಳು ನನ್ನ ಹೃದಯದಲ್ಲಿ ಮೂಡಬಾರ್ದು. ಅದು ಬೇಕು ಇದು ಬೇಕು ಅಂತ ಅನ್ನಿಸಿತೋ ಬಿದ್ವು ಅಂತ ಅರ್ಥ. ಹಾಗಾಗಿ ನಿನ್ನ ಬಳಿಯಲ್ಲಿ ಬಂದಾಗ ಅದು ಬೇಕು ಇದು ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಭಾವನೆ ಮೂಡದೇ ಇರುವ ಹಾಗೆ ನನ್ನನ್ನ ಅನುಗ್ರಹಿಸು. ಆದರೆ ನಿನ್ನಂತಹ ದೃಢವಾದಂಥ ಬುದ್ಧಿ ನನಗೆ ಹಿಂದಿನ ಜನ್ಮಗಳಲ್ಲಿ ಇರ್ಲಿಲ್ಲ. ತೃಷ್ಣಯ ಭವವಾಹಿನ್ಯ, ಈ ಸಂಸಾರದಲ್ಲಿ ಬರುವಂತಹ ಭೋಗದ ಅಭಿಲಾಷೆಗಳಿಂದಾಗಿ ಗ್ರಾಮ್ಯ ಪಾರ ಕಾಮೈಹಿ ಅಪೂರಯ, ಎಷ್ಟು ಭೋಗಿಸಿದರೂ ಕೂಡ ಸಾಕು ಅಂತ ಅನ್ನಿಸೋದಿಲ್ಲ. ಬೆಂಕಿಗೆ ಎಷ್ಟು ಕಟ್ಟಿಗೆಗಳನ್ನ ಆರಿಸಬಹುದು ಹಾಕಿ ಆರಿಸಬಹುದು ಹೇಳಿ? ಕಟ್ಟಿಗೆಗಳನ್ನ ಹಾಕಿದರೆ ಬೆಂಕಿ ಮತ್ತಷ್ಟು ಮತ್ತಷ್ಟು ಉರಿತಾ ಇರುತ್ತೆ. ಹಾಗೆ ನಮ್ಮ ಕಾಮನೆಗಳು ಕೂಡ ವಿಷಯ ಪದಾರ್ಥಗಳನ್ನ ಭೋಗಿಸಿದಷ್ಟು ಅವುಗಳೆಲ್ಲ ಉರಿತಾ ಹೋಗತ್ತೆ. ಎಂದಿಗೂ ಆ ಕಾಮನೆಗಳ ಪರಿಶಾಂತಿ ಆಗೋದೇ ಇಲ್ಲ. ನಾನು ಈ ರೀತಿಯಾಗಿ ಆ ಕಾಮನೆಗಳ ದಾಹಕ್ಕೆ ಬಿದ್ದು ಕರ್ಮಾಣಿ ಕಾರ್ಯಮಾಣಃ, ಆ ಕೆಲಸ ಈ ಕೆಲಸ ಅಂತ ಅನೇಕ ಕೆಲಸಗಳನ್ನ ಮಾಡ್ತಾ ನಾನಾ ಯೋನಿಷು ಯೋಜಿತಃ, ನಾನಾ ವಿಧವಾದಂತಹ ಜನ್ಮಗಳಲ್ಲಿ ಹುಟ್ಟು ಬಂದಿದ್ದೇನೆ. ಈಗ ನಾನಾ ಯೋನಿಗಳಲ್ಲಿ ಸುತ್ತಿ ಆ ಪಾಪಗಳ ಫಲವಾಗಿ ನರಕ ಮುಂತಾದ ಅನರ್ಥಗಳನ್ನು ಅನುಭವಿಸಿ ಬೇರೆ ಬೇರೆ ಪ್ರಾಣಿಗಳು, ಪಶುಗಳು, ವೃಕ್ಷಗಳ ಶರೀರದಲ್ಲಿ ಹುಟ್ಟಿ ಈಗೆಲ್ಲ ಕರ್ಮಗಳನ್ನು ಕಳೆದುಕೊಂಡು ಈ ಮನುಷ್ಯನ ಶರೀರದಲ್ಲಿ ಪರಮಾತ್ಮನ ಇಚ್ಛೆಯಿಂದಲೇ ಬಂದಿದ್ದೇನೆ. ಯದೃಚ್ಛಯ ಲೋಕಮಿಮಂ ಪ್ರಾಪಿತಃ ಕರ್ಮಭಿರ್ ಭ್ರಮನ್. ನನ್ನ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಸಂಚಾರ ಮಾಡ್ತಾ ಯದೃಚ್ಛಯ, ಯದೃಚ್ಛಾಹಿ ತದಿಚ್ಛಾ ಸ್ಯಾತ್, ಪರಮಾತ್ಮನ ಇಚ್ಛೆಯನ್ನೇ ಯದೃಚ್ಛಾ ಅಂತ ಕರೀತಾರೆ. ಪರಮಾತ್ಮನ ಇಚ್ಛೆಯಿಂದ ಈ ಮನುಷ್ಯನಾಗಿ ಹುಟ್ಟು ಅಂತ ಪರಮಾತ್ಮನ ಇಚ್ಛೆ ಇತ್ತು. ಆ ಕಾರಣದಿಂದ ಮನುಷ್ಯನ ಶರೀರದಲ್ಲಿ ಹುಟ್ಟಿದ್ದೇನೆ. ಸ್ವರ್ಗಾಪವರ್ಗಯೋರ್ ದ್ವಾರಂ ತಿರಶ್ಚಾಂ ಪುನರಸ್ಯ ಚ. ಈ ಮನುಷ್ಯನ ಶರೀರ ಸ್ವರ್ಗ ಮೋಕ್ಷಕ್ಕೂ ಕಾರಣವಾಗತ್ತೆ. ಅಷ್ಟೇ ಅಲ್ಲದೇನೆ ಈ ಸಂಸಾರದಲ್ಲೇ ಬಿದ್ದು ತಿರುಗಾಡ್ಲಿಕ್ಕೂ ಕಾರಣವಾಗತ್ತೆ, ಮನುಷ್ಯನಾಗಿ ಹುಟ್ಲಿಕ್ಕೂ ಕಾರಣವಾಗತ್ತೆ. ಪುಣ್ಯಗಳನ್ನ ಮಾಡಿದರೆ ಸ್ವರ್ಗ, ವಿಶೇಷವಾದ ಜ್ಞಾನ ಸಂಪಾದನೆಯನ್ನ ಮಾಡಿದರೆ ಅದರಿಂದ ಮೋಕ್ಷವೇ ಸಿಗತ್ತೆ. ಪಾಪಕರ್ಮಗಳನ್ನ ಮಾಡಿದರೆ ಪ್ರಾಣಿಗಳ ಜನ್ಮ ಸಿಗತ್ತೆ. ಪುಣ್ಯ ಶೇಷ ಏನಾದ್ರೂ ಉಳಿತು ಅಂತಂದು ಹೇಳಿದ್ರೆ ಮತ್ತೆ ಮನುಷ್ಯನ ಶರೀರ ಹುಟ್ಟತ್ತೆ. ಹೀಗೆ ನಮ್ಮ ಪುಣ್ಯ ಪಾಪಗಳಿಂದ ಮನುಷ್ಯನ ಶರೀರ, ಪ್ರಾಣಿಗಳ ಶರೀರ, ಮತ್ತೆ ಈ ತಿರಿಯ ಯೋನಿಗಳಲ್ಲಿ ಹುಟ್ಟು, ಇವೆಲ್ಲವೂ ಕೂಡ ನರಕ, ಜನರ್ಥ, ಸ್ವರ್ಗ, ಮೋಕ್ಷಾದಿಗಳೆಲ್ಲವೂ ಕೂಡ ಸಿಗಲಿಕ್ಕೆ ಸಾಧನವಾದಂತಹ ಏಕೈಕ ಮಾರ್ಗ ಇರುವಂತಹ ಬೀಗದ ಕೈ, ಅದು ಮನುಷ್ಯನ ಶರೀರ. ಉಳಿದಿದ್ದ ಶರೀರಗಳೇನು ಸಿಗತ್ತೋ, ಪ್ರಾಣಿಗಳ ಶರೀರ ಅಥವಾ ವೃಕ್ಷಾದಿಗಳ ಶರೀರ ಏನು ಸಿಗತ್ತೋ ಅವು ಎಲ್ಲವೂ ಕೂಡ ಸಾಧನೆಗೆ ಅಯೋಗ್ಯವಾದಂತಹ ಡಮ್ಮಿ ಬೀಗದ ಕೈಗಳಿರತ್ತಲ್ಲ, ಆ ಥರದ್ದದು. ಸಂಸಾರದ ಕಟ್ಟನ್ನ ಹಾಕ್ಲಿಕ್ಕೆ ತೆಗಿಲಿಕ್ಕೆ ಕಾರಣವಾದಂತಹ ಬೀಗದ ಕೈ ಅಂತಂದ್ರೆ ಮನುಷ್ಯನ ಶರೀರ ಅಷ್ಟೇ. ಆಯ್ತು, ಈ ಮನುಷ್ಯನ ಶರೀರ ಸಿಗ್ಲಿ, ಸಾಧನೆಯನ್ನು ಮಾಡಿಕೊಳ್ಳಿ, ಆದ್ರೆ ಯತಿಯ ಆಶ್ರಮವನ್ನು ಯಾಕೆ ಸ್ವೀಕಾರ ಮಾಡಿದೆ? ಗೃಹಸ್ಥಾಶ್ರಮದಲ್ಲಿದ್ದುಕೊಂಡೋ ಬ್ರಹ್ಮಚಾರಿಯಾಗಿದ್ದುಕೊಂಡೋ ಬೇಕಾದಷ್ಟು ಸಾಧನೆಗಳನ್ನ ಮಾಡಿಕೊಂಡೆಲ್ಲ ಸುಖವಾಗಿರಬಹುದಾಗಿತ್ತಲ್ಲ. ಇಲ್ಲ, ನಾನು ಅದನ್ನು ನೋಡಿದೆ. ಈಗ ನಾವು ಯಾವ ಲೈನಲ್ಲಿ ನಿಂತ್ರೆ ಬೇಗ ನನಗೆ ಕೆಲಸ ಆಗತ್ತೆ ಅಂತ ಒಂದ್ 3-4 ಲೈನ್ಗಳನ್ನು ನೋಡ್ತೇನೆ. ಯಾವುದರಲ್ಲಿ ಬಹಳ ಬೇಗನೆ ನಮ್ಮ ಪಾಳೆ ಹತ್ತತ್ತೋ
ಆ ಲೈನಲ್ಲಿ ಹೋಗಿ ನಿಲ್ತೇವಲ್ಲ, ಹಾಗೆ ಈ ಅತ್ಯಾಶ್ರಮಕ್ಕೆ ಬಂದು ನಿಂತಿದ್ದೇನೆ. ಯಾಕೆ? ಗೃಹಸ್ಥಾಶ್ರಮದಲ್ಲಿ ಇರುವಂತಹ ವ್ಯಕ್ತಿಗಳು ಕೂಡ ಬಹಳವಾಗಿ ನಾವೆಲ್ಲ ಏನ್ ಮಾಡ್ತೇವೆ? ಒಟ್ಟು ಜೀವನದಲ್ಲಿ ಸುಖವಾಗಿರ್ಬೇಕು, ಯಾವ ದುಃಖಗಳು ಕೂಡ ನಮಗೆ ಜೀವನದಲ್ಲಿ ಬರಬಾರದು ಅಂತಂದುಕೊಂಡು ಎಷ್ಟೆಷ್ಟು ಕೆಲಸಗಳನ್ನು ಮಾಡ್ತೇವೆ. ನಾವು ಮಾಡದೇ ಇರುವ ಕೆಲಸಗಳೇ ಇಲ್ಲ. ಅದು ಸತ್ಕರ್ಮವಾಗಿರಬಹುದು, ದುಷ್ಕರ್ಮವಾಗಿರಬಹುದು. ಬರೀ ನಾವು ಸುಖವಾಗಿರ್ಬೇಕು, ಮುಂದೆ ಸುಖವಾಗಿರ್ಬೇಕು, ಮುಂದೆ ಎಂದಿಗೂ ದುಃಖ ಬರಬಾರದು, ಆರೋಗ್ಯದಲ್ಲಿ ಸಮಸ್ಯೆ ಬರಬಾರದು, ಆರ್ಥಿಕವಾಗಿ ಮುಗ್ಗಟ್ಟು ಬರಬಾರದು ಅನ್ನೋದಕ್ಕೋಸ್ಕರವಾಗಿ, ಈಗ ಸುಖವಾಗಿರ್ಬೇಕು ಅನ್ನೋದಕ್ಕೋಸ್ಕರವಾಗಿ, ಈಗಿನಿಂದ ಅಲ್ಲ, ಯಾವಾಗಿಂದಲೂ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿದಂದಿನಿಂದ ಕೊನೆ ಉಸಿರಿರೋವರೆಗೂ ಪ್ರಯತ್ನ ಪಡ್ತಾನೆ ಇರ್ತೇವೆ. ಬಿಸಿಲಿನಲ್ಲಿ ನಿಂತುಕೊಂಡು ಬೀಸಣಿಗೆಯಿಂದ ಬೀಸ್ಕೊಂಡ ಹಾಗಾಗತ್ತೆ. ಸುಡು ಸುಡು ಬಿಸಿಲಿದೆ, ಬಿಸಿಲಿನಲ್ಲೇ ನಿಂತು ಪಕ್ಕದಲ್ಲಿ ಒಂದು ದೊಡ್ಡ ಮರ ಇದೆ, ಮರದ ಕೆಳಗೆ ಹೋಗಿ ನಿಲ್ಲೋದಿಲ್ಲ. ಸುಡು ಸುಡು ಬಿಸಿಲಿದೆ, ಆ ಬಿಸಿಲಿನಲ್ಲಿ ನಿಂತುಕೊಂಡು ಬೀಸಣಿಗೆಯಿಂದ ಗಾಳಿಯನ್ನು ಬೀಸಿಕೊಂಡ್ರೆ ಆ ಶಾಖ ಉರಿ ಕಡಿಮೆ ಆಗತ್ತೇನು? ಆಗೋದಿಲ್ಲ. ಹಾಗೆಯೇ ನಾವೆಲ್ಲರೂ ಕೂಡ ಕರ್ಮಗಳ ಬಯಕೆಯಿಂದ ಸುಖವಾಗಿರ್ಬೇಕು ಅಂತಂದುಕೊಂಡು, ದುಃಖಗಳೆಲ್ಲವೂ ಪರಿಹಾರ ಆಗಬೇಕು ಅಂತಂದುಕೊಂಡು ನಾವು ಬಹಳ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮಂಥವ್ರನ್ನು ನೋಡಿದ್ದಾನೆ ಆ ಯತಿ. ನೋಡಿ ಇವ್ರು ಯಾರಾದ್ರೂ ಸುಖವಾಗಿದ್ದಾರಾ? ಬಹಳ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಭವಿಷ್ಯದ ದೃಷ್ಟಿಯಿಂದ ಯೌವನದಲ್ಲಿ ಅಥವಾ ವೃದ್ಧಾಪ್ಯದಲ್ಲಿ ಮತ್ತೊಂದು ಯಾವುದೋ ಒಂದು ಸುಖಕ್ಕೋಸ್ಕರವಾಗಿ ಇವರೆಲ್ಲ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ದುಃಖಗಳೆಲ್ಲವನ್ನು ಕೂಡ ಪರಿಹಾರ ಮಾಡಬೇಕು ಅಂತ ಅಂದುಕೊಂಡು ಬಹಳ ಪ್ರಯತ್ನ ಮಾಡಿದ್ದಾರಲ್ಲ, ಆ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಯಾವ ಸುಖಕ್ಕೋಸ್ಕರವಾಗಿ ಮಾಡಿದ್ದಾರೋ ಆ ಸಂದರ್ಭದಲ್ಲಿ ಆದರೂ ಅವರು ಸಂತೋಷವಾಗಿದ್ದಾರೆಯೋ? ನೋಡಿದ್ರೆ ಯಾರೂ ಸುಖವಾಗಿಲ್ಲ. ಈ ಯೌವನದಲ್ಲಿದ್ದಾಗ ಒಂದು ತರದ ದುಃಖ ಇತ್ತು, ವೃದ್ಧಾಪ್ಯ ಬಂದಾಗ ಮತ್ಯಾವುದೋ ಒಂದು ದುಃಖದಲ್ಲಿ ಅವರು ಚಿಂತೆಗೀಡಾಗಿದ್ದಾರೆ. ಹಾಗಾಗಿ ಸುಖಕ್ಕೋಸ್ಕರ, ನಮ್ಮ ದುಃಖಗಳು ಪರಿಹಾರ ಆಗಬೇಕು ಅನ್ನೋದಕ್ಕೋಸ್ಕರ ಕೆಲಸ ಮಾಡೋದನ್ನೇ ಬಿಟ್ಟಿದ್ದೇನೆ. ಈ ಪ್ರಹ್ಲಾದರಾಜರು ಹಿಂದೆಯೂ ಒಂದು ಮಾತನ್ನು ಹೇಳಿದ್ರು, ನಾವು ಸುಖಕ್ಕೋಸ್ಕರ, ದುಃಖಗಳೆಲ್ಲ ಪರಿಹಾರ ಆಗಬೇಕು ಅನ್ನೋದಕ್ಕೋಸ್ಕರ ಬಹಳ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಯಾಕೆ ಅಂದ್ರೆ ನಾವು ಬಯಸದೇ ಇದ್ರು ದುಃಖಗಳು ಬರುವಂತೆ ಸುಖಗಳು ಹುಡುಕಿಕೊಂಡು ಬಂದೇ ಬರುತ್ತೆ. ನಾವು ಬಹಳ ಯೋಚನೆ ಮಾಡದೇ ಇದ್ರು ರಾತ್ರಿ ಪೂರ್ತಿ ಸೂರ್ಯನನ್ನ ಹೇಗೆ ಬೆಳಿಗ್ಗೆ ಹುಟ್ಟಿಸೋದು ಅಂತ ಯೋಚನೆ ಮಾಡ್ತಾ ಇದ್ರು, ನಾಳೆ ಬೆಳಿಗ್ಗೆ ಸೂರ್ಯ ಉದಯಿಸದೇ ಇರ್ಲಿಕ್ಕೆ ನಾವೇನ್ ಮಾಡ್ಬೇಕು ಅಂತ ಬಹಳ ರಾತ್ರಿ ಎಲ್ಲ ವಿಚಾರ ಮಾಡಿದ್ರು, ಬೆಳಿಗ್ಗೆ ಸೂರ್ಯ ಬರೋದನ್ನ ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ರಾತ್ರಿ ಚಂದ್ರನನ್ನ ಬರದೇ ಇರೋ ಹಾಗೆ ಏನಾದ್ರೂ ತಡೆಯೋಣ ಅಂತ, ಹುಣ್ಣಿಮೆಯ ದಿವಸ ರಾತ್ರಿ ಚಂದ್ರ ಬರದೇ ಇರೋ ಹಾಗೆ ತಡೆಯೋಣ ಅಂತ ನಾವ್ ಎಷ್ಟು ಪ್ರಯತ್ನ ಪಟ್ರು ಚಂದ್ರ ಬಾರದೇ ಇರುವಂತೆ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಸೂರ್ಯ ಬಂದೇ ಬರ್ತಾನೆ, ಚಂದ್ರ ಬಂದೇ ಬರ್ತಾನೆ. ಅದರಂತೆ ಜೀವನದಲ್ಲಿ ಸುಖ ದುಃಖಗಳು ಕೂಡ ನಿರಂತರವಾಗಿ ಒಂದಾದರ ನಂತರದಲ್ಲಿ ಮತ್ತೊಂದು 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 ಅಂತ ಬರ್ತಾನೇ ಇರತ್ತೆ. ಹಾಗಾಗಿ ಇವರೆಲ್ಲ ಯಾವುದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೋ, ಇದು ಬೆಟ್ಟವನ್ನ ಅಗೆದು ಇಲಿಯನ್ನು ಹಿಡಿದ ಹಾಗಾಗತ್ತೆ. ಸಮುದ್ರದಿಂದ ನಾವು ಬೊಗಸೆಯಿಂದ ನೀರನ್ನ ಹಾಕಿ ಸಮುದ್ರದ ನೀರನ್ನ ಖಾಲಿ ಮಾಡ್ತೇವೆ ಅಂತ ಹೇಳಿದರೆ ಅದು ಹೇಗೆ ಹುಚ್ಚು ಪ್ರಯತ್ನವಾಗತ್ತೋ, ಹಾಗೆ ಸುಖಕ್ಕೋಸ್ಕರ ಕರ್ಮಗಳನ್ನ ಮಾಡಿ, ದುಃಖಗಳ ನಿವೃತ್ತಿಗೋಸ್ಕರವಾಗಿ ಕರ್ಮಗಳನ್ನ ಮಾಡಿದರೆ ಆ ಕರ್ಮಗಳು ಕೂಡ ಯಾವ ಸುಖಕ್ಕೂ ಕಾರಣವಾಗೋದಿಲ್ಲ, ಮತ್ತೂ ಒಂದಿಷ್ಟು ದುಃಖಕ್ಕೆ ಕಾರಣವಾಗತ್ತೆ ಅಂತ ತಿಳಿದುಕೊಂಡು ಆ ಕರ್ಮಗಳನ್ನು ಮಾಡೋದನ್ನು ಬಿಟ್ಬಿಟ್ಟಿದ್ದೇನೆ ಅಂತ ಹೇಳಿದ. ಹಾಗಾದ್ರೆ ಸುಖವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಕಬ್ಬಿನ ಜಲ್ಲೆ ನೆಕ್ಕಿದರೆ ಸುಖ, ಅದು ಸಿಹಿ ಅಂಟೋದಿಲ್ಲ, ಚೆನ್ನಾಗಿ ಹಿಂಡಬೇಕು. ಸಕ್ಕರೆ ಗೊಂಬೆ ಯೋಚನೆ ಮಾಡತ್ತೆ, ಎಲ್ರೂ ಸಿಹಿ ತಿಂತಾರೆ, ನಾನೇನ್ ಸಿಹಿ ತಿನ್ಲಿ, ನಾನೇನ್ ತಿಂದ್ರೆ ನನ್ ಬಾಯಿ ಎಲ್ಲ ಸಿಹಿ ಆಗತ್ತೆ ಅಂತ ಅಂದುಕೊಂಡ್ತು. ಯಾವ್ದನ್ ತಿಂದ್ರು ಸಕ್ಕರೆಗೆ ಅದು ಸಿಹಿ ಅಂತ ಅನ್ನಿಸ್ತಾನೆ ಇಲ್ಲ, ಅಥವಾ ಆ ಸಿಹಿ ಅದಕ್ಕೆ ತೃಪ್ತಿ ಕೊಡ್ತಾ ಇಲ್ಲ, ಬಹಳ ವ್ಯಥೆಗೊಂಡು ಕೂತಿದೆ. ಅದಕ್ಕೆ ಗೊತ್ತೇ ಇಲ್ಲ ತನ್ನಲ್ಲಿಯೇ ಸಿಹಿ ಅನ್ನುವಂಥದ್ದು ಇದ್ದೇ ಇದೆ, ತನ್ನಲ್ಲಿ ಸಹಜವಾದ ಸಿಹಿ ಇದೆ.
ಸಿಹಿಯನ್ನ ಅನುಭವಿಸಬೇಕು ಅಂತ ಅದಕ್ಕೆ ಗೊತ್ತಿಲ್ಲ. ವಸ್ತುತಸ್ತು ಜಡವಾದ ಸಕ್ಕರೆಯ ಗೊಂಬೆಗೆ ಇದೆಲ್ಲ ಇರೋದಿಲ್ಲ. ಆದರೆ ಮನುಷ್ಯರು, ಯೋಗ್ಯರಾದಂತಹ ವ್ಯಕ್ತಿಗಳು, ಮುಮುಕ್ಷುಗಳಾದ ವ್ಯಕ್ತಿಗಳು ಯಾರಿದ್ದಾರೋ ಅವರು ಸಕ್ಕರೆಯ ಗೊಂಬೆಯಂತೆ. ಅವರ ಸ್ವಭಾವದಲ್ಲಿಯೇ ಸುಖ ಸೇರಿಕೊಂಡು ಬಿಟ್ಟಿರತ್ತೆ. ಒಳಗಡೆಯಲ್ಲಿರುವಂತಹ ಸುಖವನ್ನ ಕಾಣ್ಲಿಕ್ಕೆ ವಿಫಲರಾಗಿ ನಾವೆಲ್ಲ ದುರ್ಬೀನ್ ಹಾಕೊಂಡು ಹೊರಗಡೆಯಲ್ಲಿ ಹುಡುಕ್ತಾ ಇದ್ದೇವೆ. ಮನೆಯಲ್ಲಿ ಅಮೂಲ್ಯವಾದ ರತ್ನವನ್ನ ಕಳೆದುಕೊಂಡು ದೀಪ ಹೊರಗಡೆಯಲ್ಲಿ ಹತ್ತಿದೆ ಅಂತಂದುಕೊಂಡು ಹೊರಗಡೆಯಲ್ಲಿ ಅದನ್ನು ಹುಡುಕಿದರೆ ಹೇಗೋ, ಆ ವಸ್ತು, ಕಳೆದ ವಸ್ತು ಎಂದಿಗೂ ಸಿಗೋದಿಲ್ಲ ಹೇಗೋ. ಯಾಕೆ? ಕಳೆದ ಕಡೆಯಲ್ಲಿ ಹುಡುಕಬೇಕು, ಇರುವಲ್ಲಿ ಹುಡುಕಬೇಕು. ಸುಖ ಇರೋದು ಆತ್ಮನಲ್ಲಿ. ಆತ್ಮನಲ್ಲಿರುವಂತಹ ಸುಖವನ್ನ ಬಿಟ್ಟು ಜನರೆಲ್ಲ ವಿಷಯ ಪದಾರ್ಥಗಳಿಂದ ಸುಖ ಉಂಟಾಗತ್ತೆ ಅಂತ ಅದಕ್ಕೋಸ್ಕರ ತೆರಳುತ್ತಾ ಇದ್ದಾರೆ. ಇದೆಲ್ಲವೂ ಕೂಡ ತಾತ್ಕಾಲಿಕವಾದ ಸುಖವನ್ನು ಕೊಡುತ್ತೆ ಹೊರತಾಗಿ ಶಾಶ್ವತವಾದಂತಹ ಸುಖವನ್ನು ಕೊಡಲಾರದು. ಹಾಗಾಗಿ ನಾವು ಈ ಕಾಮ್ಯ ಕರ್ಮಗಳನ್ನು ತೊರೆದು ಸರ್ವ ಪ್ರೇರಕನಾದಂತಹ ಪರಮಾತ್ಮನ್ ಯಾರಿದ್ದಾನೋ ಅವನಲ್ಲಿ ಗಟ್ಟಿಯಾದ ಮನಸ್ಸನ್ನ ಮಾಡಿದಾಗಲೇ ಆ ನನ್ನಲ್ಲಿರುವಂತಹ ಸುಖ ಅಭಿವ್ಯಕ್ತವಾಗತ್ತೆ. ಪರಮಾತ್ಮ ಅದ್ಭುತವಾದ ಕೆಲಸ ಮಾಡಿದ್ದಾನೆ. ಏನಿದು? ನಮ್ಮಲ್ಲಿಯೇ ಸುಖ ಇದೆ, ನಮ್ಮಲ್ಲಿಯೇ ಸುಖ ಇದೆ ಅಂತ ಹೇಳ್ತೇವಲ್ಲ, ಈ ಸುಖದ ಅನುಭವ ಯಾವತ್ತಾದ್ರೂ ಆಗಿದನಾ? ನಮಗದರ ಅನುಭವ ಇದ್ರೆ ಆ ತರದ ಸುಖಕ್ಕೋಸ್ಕರವಾಗಿ ಹಾತೊರಿಬಹುದು. ಅಂತಹ ಸುಖವನ್ನು ಎಲ್ಲಾದ್ರೂ ಇಟ್ಟಿದ್ದಾನ ಅಂತಂದ್ರೆ ಹೌದು ಅಂತ ಹೇಳ್ತಾರೆ. ಅದ್ರ ಎಸೆನ್ಸ್ ಸ್ವಲ್ಪ ಸ್ವಲ್ಪ ಭಾಗವನ್ನ ಜೀವನಿಗೆ ತೋರಿಸ್ತಾನಂತ. ಯಾವಾಗ ಅಂತಂದ್ರೆ, ಒಂದು ಇಡೀ ದಿವಸ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಕಠಿಣ ಪರಿಶ್ರಮದಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ. ರಾತ್ರಿ 11 ಗಂಟೆಯವರೆಗೂ ಕೆಲಸ ಮಾಡಿದ್ದಾನೆ. ತಲೆಗೆ ದಿಂಬನ್ನಿಟ್ಟುಕೊಂಡು ಹಾಸಿಗೆಗೆ ಒರಗಿದ ತತ್ಕ್ಷಣದಲ್ಲಿ ನಿದ್ದೆ ಬರುತ್ತೆ. ಆ ನಿದ್ದೆ ಬಂದಾಗ ಆ ಕಾಲದಲ್ಲಿ ಒಂದು ಸುಖವನ್ನು ಅನುಭವಿಸ್ತಾನಲ್ಲ, ಇಡೀ ಜಗತ್ತಿನ ಪರಿವೆಯೇ ಇಲ್ಲದೇನೆ ಎಷ್ಟು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಎದ್ದ ಮೇಲೆ ಅವನಿಗೆ ಅನಿಸತ್ತಲ್ಲ, ಆ ಸುಖ ಏನಿದೆಯೋ ಆತ್ಮನ ಸ್ವರೂಪದಲ್ಲಿರುವಂತಹ ಸುಖದ ಕೋಟಿಯ ಒಂದು ಅಂಶ ಅಷ್ಟೇ ಅದು. ಸುಷುಪ್ತಿ, ಗಾಢವಾದ ಸುಷುಪ್ತಿ ಅವಸ್ಥೆ ಏನಿದೆಯೋ ಆ ಅವಸ್ಥೆಯಲ್ಲಿ ಜೀವನ ಸ್ವರೂಪಭೂತವಾದ ಸುಖ ಏನಿದೆಯೋ ಅದರ ಕೋಟಿಯ ಒಂದಂಶದಷ್ಟು ನಮಗೆ ಸುಖವಾಗತ್ತೆ. ನಮಗೆ ಎದ್ದ ತಕ್ಷಣದಲ್ಲಿ ಇಡೀ ಚೈತನ್ಯ ಪೂರ್ಣರಾಗಿ ಬಹಳ ಸಂತೋಷವನ್ನು ಅನುಭವಿಸ್ತೇವೆ. ಶರೀರದಲ್ಲೆಲ್ಲ ಪ್ರಶಾಂತವಾದಂತಹ ಭಾವನೆ ಮೂಡುತ್ತೆ. ಈ ರೀತಿಯಾಗಿ ನಾವೇನು ಸುಖವನ್ನು ಅನುಭವಿಸ್ತೇವಲ್ಲ, ಸ್ವರೂಪ ಸುಖ ಇದೆ. ಮಲಗಿದಾಗ ಏನ ಸ್ವೀಟ್ ಅನ್ನು ತಿಂದಿದ್ದೇವೆ? ಯಾರು ಬಂದು ಮೈಗೆ ಮಾಲೀಶ್ ಮಾಡಿದ್ದಾರೆ? ಯಾರು ಮಾಡಿಲ್ಲ. ಯಾವ ಒಳ್ಳೆ ಬಟ್ಟೆಗಳನ್ನ ಧರಿಸಿಕೊಂಡಿದ್ದೇವೆ? ಯಾವ ಬೆಲೆ ಬಾಳುವ ವಸ್ತುಗಳನ್ನ ಬಳಸ್ತಾ ಇದ್ದೇವೆ? ಯಾವುದನ್ನೂ ಬಳಸ್ತಾ ಇಲ್ಲ, ಏನನ್ನೂ ತಿಂತಾ ಇಲ್ಲ, ಯಾವ ಒಳ್ಳೆ ವಸ್ತುಗಳನ್ನೂ ನೋಡ್ತಾ ಇಲ್ಲ, ಯಾವ ಸುಖ ಸ್ಪರ್ಶದ ಅನುಭವವೂ ಇಲ್ಲ. ಮಲಗಿದ್ದು ಕಲ್ಲಿನ ಮೇಲೆ ಮಲಗಿದ್ದಾನೆ, ಮೆತ್ತನೆ ಹಾಸಿಗೆ ಏನಿಲ್ಲ, ದಿಂಬು ಇಲ್ಲ, ತನ್ನ ಈ ಭುಜಗಳನ್ನೇ ಹೆಗಲನ್ನೇ ದಿಂಬನ್ನಾಗಿ ಮಾಡ್ಕೊಂಡು ತನ್ನ ತೋಳುಗಳನ್ನೇ ದಿಂಬನ್ನಾಗಿ ಮಲ್ಕೊಂಡಿದ್ದಾನೆ. ಒಳ್ಳೆ ದಿಂಬಿಲ್ಲ, ಹಾಸಿಗೆ ಇಲ್ಲ, ಮಲಗಿದ್ದಾನೆ. ಒಳ್ಳೆ ನಿದ್ರೆ ಆಯ್ತು, ಬಹಳ ಸುಖ ಆಯ್ತು. ಯಾವ್ದರಿಂದ ಬಂತಿದು? ತಿಂದಿದ್ರಿಂದಲೋ ಅಥವಾ ಕೈಗೆ ಯಾವ್ದಾದ್ರೂ ಒಳ್ಳೆ ಸ್ಪರ್ಶ ಆಗಿದ್ರಿಂದಲೋ? ಏನೂ ಇಲ್ಲ. ಏನಾದ್ರೂ ಒಳ್ಳೆ ಪಿಕ್ಚರ್ ಅನ್ನು ನೋಡಿಯೋ ಅಥವಾ ಯಾವ್ದೋ ಅದ್ಭುತವಾದಂತಹ ದೃಶ್ಯಗಳನ್ನು ನೋಡಿಯೋ ಸುಖವಾಗಿದೆಯೋ? ಯಾವುದರಿಂದಲೂ ಸುಖವಾಗಿದೆ. ಒಳ್ಳೆ ವಾಸನೆಯ ಪರಿಮಳದ ಅನುಭವ ಇಲ್ಲ. ಶಬ್ದಗಳು ಯಾವುದನ್ನು ಕೇಳಿದ್ದು ನಮಗೆ ಸ್ಮರಣೆಗೆ ಬರೋದಿಲ್ಲ ಎದ್ದಾಗ. ಆದ್ರೂ ಒಳ್ಳೆ ನಿದ್ದೆ ಆಯ್ತು ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿರುವ ಸುಖ ಯಾವ್ದರಿಂದ ಬಂದಿದೆ? ಏನಾದ್ರೂ ತಿಂದೋ ಉಂಡೋ ಕೇಳಿಯೋ ನೋಡಿಯೋ ಯಾವುದರಿಂದಲೂ ಬಂದಿದ್ದಲ್ಲ. ಆದ್ರೆ ಬಹಳ ಸಂತೋಷವಾಗಿದ್ದೇವೆ. ಹಾಗಾಗಿ ಈ ಸುಖ ಎಲ್ಲಿರೋದು ಅಂದ್ರೆ ಜೀವನ ಸ್ವರೂಪದಲ್ಲಿಯೇ ಆ ಸುಖವನ್ನು ಇಟ್ಟಿದ್ದಾನೆ ಪರಮಾತ್ಮ. ಮಹಾ ಬುದ್ಧಿವಂತ. ಜೀವರಲ್ಲಿ ಸುಖವನ್ನಿಟ್ಟು ಅವನಿಗೆ ಅಂತರ್ದೃಷ್ಟಿಯನ್ನು ಕೊಡ್ಲೇ ಇಲ್ಲ, ಅಂತರ್ದೃಷ್ಟಿಯನ್ನ ಕಸಿದುಕೊಂಡಿದ್ದಾನೆ. ಬರೀ ಹೊರಗಡೆ ಪದಾರ್ಥಗಳು ಮಾತ್ರ ಕಾಣುವ ಹಾಗೆ ಮಾಡಿದ್ದಾನೆ ನಮಗೆಲ್ಲ. ಮಹಾಬುದ್ಧಿವಂತ ಅವನು. ಅದಕ್ಕೆ ಹೊರಗಡೆಯಲ್ಲಿ ಎಲ್ಲಿ ಸುಖ ಸಿಗತ್ತೆ ಅಂತ ಈ ಹೊರಗಣ್ಣು ಎಲ್ಲ ಕಡೆಯಲ್ಲಿ ಅನ್ವೇಷಣೆ ಮಾಡ್ತಾ ಇರತ್ತೆ. ಯಾವುದರಿಂದ ಚರ್ಮಕ್ಕೆ ಸುಖ ಸಿಗತ್ತೆ, ಯಾವುದರಿಂದ ಕಣ್ಣಿಗೆ ಸುಖ ಸಿಗತ್ತೆ, ಯಾವುದರಿಂದ ಮೂಗಿಗೆ ಸುಖ ಸಿಗತ್ತೆ,
ಯಾವುದರಿಂದ ಕಿವಿಗಳಿಗೆ ಸುಖವಾಗತ್ತೆ ಅಂತ ನಮ್ಮ ಇಂದ್ರಿಯಗಳೆಲ್ಲ ಹೊರಗಡೆಯಲ್ಲಿರುವ ವಿಷಯಗಳಲ್ಲಿ ಇದು ನಮ್ಮ ಸುಖಕ್ಕೆ ಸಾಧನವೋ, ಇದು ನಮ್ಮ ಸುಖಕ್ಕೆ ಸಾಧನವೋ ಅಂತ ನಿರಂತರವಾಗಿ ಚಡಪಡಿಸ್ತಾ ಇರತ್ತೆ. ನಾವು ಈ ಹೊರಗಡೆಯಲ್ಲಿರುವ ಕಣ್ಣನ್ನು ಮುಚ್ಚಿ ಒಳಗಣ್ಣನ್ನ ತೆಗೆದಾಗ ಒಳಗಡೆಯಲ್ಲಿರುವಂತಹ ಸುಖದ ಅನುಭವ ನಮಗಾಗುವಂತಹ ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿದ್ದಾನೆ. ಎಲ್ಲಿಯವರೆಗೆ ನಮ್ಮ ಬಹಿರಿಂದ್ರಿಯಗಳನ್ನ, ಬಹಿರ್ದೃಷ್ಟಿಯನ್ನ ನಾವು ಮುಚ್ಚೋದಿಲ್ವೋ ಅಲ್ಲಿಯವರೆಗೂ ಅಂತರ್ದೃಷ್ಟಿ ಗಟ್ಟಿಯಾಗಿ ಜಾಗೃತವಾಗೋದೇ ಇಲ್ಲ. ನಮಗೆ ನಮ್ಮೊಳಗಡೆಯಲ್ಲಿ ಅಡಗಿರುವಂತಹ ಸುಖದ ಅನುಭವ ಎಂದಿಗೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮನಸ್ಸಿನಿಂದ ಎಷ್ಟೇ ವಿಷಯ ಭೋಗಗಳನ್ನ ಮಾಡಿ ಲೌಕಿಕವಾದ ಸುಖಗಳನ್ನ ಪ್ರಶಸ್ತ ಅಂತ ತಿಳಿದು ಅದನ್ನ ಅನುಭವಿಸಿದರೂ ಕೂಡ ವಿಮರ್ಶೆ ಮಾಡಿ ನೋಡಿ ಎಲ್ಲಿಯವರೆಗೂ ಸುಖ ಇರುತ್ತೆ. ನಾವೆಲ್ಲ ಯಾವುದೋ ಒಂದು ಹಬ್ಬ ಬರುತ್ತೆ, ಹಬ್ಬ ಬಂದಾಗ ಒಳ್ಳೆ ಸ್ವೀಟ್ ಮಾಡ್ತಾರೆ, ಅದನ್ನ ತಿಂತೇವೆ, ತಿಂದಾಗ ಒಳ್ಳೆ ಸುಖ ಸಿಗತ್ತೆ. ಎಷ್ಟು ಕ್ಷಣ ಸುಖ ಸಿಕ್ತೋ, ಕೈಯಲ್ಲಿ ಮುಟ್ಟಿದಾಗ ಆ ರುಚಿ ಇಲ್ಲ, ಪಾತ್ರೆಯಲ್ಲಿ ಇದ್ದಾಗ ಆ ರುಚಿ ಗೊತ್ತಾಗ್ಲಿಲ್ಲ, ತುಟಿಗೆ ಅಂಟಿಸಿದರೆ ಅದರ ರುಚಿ ಗೊತ್ತಾಗೋದಿಲ್ಲ. ನಾಲಿಗೆಯಲ್ಲಿ 1.5 ಇಂಚ್ ಏನಿದೆಯೋ ಇದಕ್ಕೆ ಹಚ್ಚಿದಾಗಷ್ಟೇ ಆ ಸುಖ ಗೊತ್ತಾಗತ್ತೆ. ಗಂಟಲಿಗೆ ಇಳಿತು ಅಂದ್ರೆ ಅದರ ಸುಖ ಏನಿತ್ತೋ ಏನು ಗೊತ್ತಿಲ್ಲ, ಅದರ ರುಚಿ ಏನಿತ್ತೋ ಏನು ಗೊತ್ತಿಲ್ಲ. 2 ಕ್ಷಣಗಳ ಸುಖ. ನಾವು ಇದಕ್ಕೋಸ್ಕರವೇ ಬಹಳ ಒದ್ದಾಡ್ತಾ ಇದ್ದೇವೆ. ಇಂತಹ ವಿಷಯ ಪದಾರ್ಥಗಳ ಸುಖಗಳನ್ನ ಅನುಭವಿಸುವ ಭರದಲ್ಲಿ ಜೀವರೆಲ್ಲರೂ ಬಿದ್ದು ಬಹಳ ಬಳಲ್ತಾ ಇದ್ದಾರೆ ಅಂತ ನೋಡಿದ್ದೇನೆ. ನಾನು ಆ ರೀತಿಯಾದ ಅನರ್ಥ ಕರ್ಮಗಳನ್ನ ಮಾಡಿದ್ದೇನೆ. ಮಾಡಿ ಬಹಳಷ್ಟು ವಿಚಾರ ಮಾಡಿ, ಬೇಡಪ್ಪ ಇದರ ಸ್ವಭಾವವೇ ಇಷ್ಟು, ಇದರಿಂದ ಸಿಗುವ ಫಲವೇ ಇಷ್ಟು ಅಂತ ಅದರಲ್ಲಿ ಆಸಕ್ತಿಯನ್ನು ಬಿಟ್ಟುಬಿಟ್ಟಿದ್ದೇನೆ. ಬಿಟ್ಟು ನಾನು ಈ ಅತ್ಯಾಶ್ರಮವನ್ನು ಸ್ವೀಕಾರ ಮಾಡಿದ್ದೇನೆ. ಆದ್ರೆ ಈ ಮನುಷ್ಯರಿಗೆ ಪಾಪ ಯಾವುದು ತಮಗೆ ಹಿತ, ಯಾವುದರಿಂದ ತಾನು ಸುಖವಾಗಿರಬಹುದು, ಈ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಯಾವ ರೀತಿಯಾಗಿ ಸಾಧನೆ ಮಾಡಿದರೆ ನಾನು ಉನ್ನತಿಯ ಮಾರ್ಗವನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡ್ಲಿಕ್ಕೆ ಸಮಯಾವಕಾಶವೇ ಇಲ್ಲ. ಆ ಸಮಯಾವಕಾಶ ಇಲ್ಲದೇನೆ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಘೋರವಾದಂತಹ ಮತ್ತೆ ಸಂಸಾರಕ್ಕೆ ಕಾರಣವಾದ ಕರ್ಮಗಳನ್ನೇ ಆಚರಣೆ ಮಾಡ್ತಾ ಇರ್ತಾನೆ. ಇದು ಹೇಗೆ ಅಂತಂದ್ರೆ, ನಾ ಆಗಲೇ ಹೇಳಿದನಲ್ಲ, ಒಳಗಡೆಯಲ್ಲಿರುವಂತಹ ಪದಾರ್ಥಗಳನ್ನ ನಮಗೆ ನೋಡ್ಲಿಕ್ಕಾಗದೇನೆ ಹೊರಗಡೆಯಲ್ಲಿರುವ ಪದಾರ್ಥಗಳಲ್ಲಿ ನಾವು ಆಸೆಯನ್ನು ಪಡ್ತಾ ಇದ್ದೇವೆ. ಅದಕ್ಕೊಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ. ಈಗ ಒಂದು ಕಡೆಯಲ್ಲಿ ಬಹಳ ಬಾಯಾರಿಕೆ ಆಗಿದೆ, ನೀರಡಿಕೆಯಾಗಿದೆ. ಪಕ್ಕದಲ್ಲೇ ಒಂದು ಸರೋವರ ಇದೆ, ಆದ್ರೆ ಬಹಳ ದಿವಸಗಳಿಂದ ಯಾರೂ ಅದನ್ನು ಯೂಸೇ ಮಾಡಿಲ್ಲ. ಅದಕ್ಕೆ ಮೇಲ್ಗಡೆ ಎಲ್ಲ ಪಾಚಿ ಕಟ್ಕೊಂಡಿದೆ, ಹಸಿರಾಗಿ ಕಾಣಿಸ್ತಾ ಇದೆ. ಒಳಗಡೆಯಲ್ಲಿ ಪರಿಶುದ್ಧವಾದ ನೀರಿದೆ, ಮೇಲ್ಗಡೆಯಲ್ಲಿ ನೋಡಿದರೆ ಬರೀ ಪಾಚಿ ಪಾಚಿ ಕಾಣಿಸ್ತಾ ಇದೆ. ಅದಕ್ಕೆ ಈ ನೀರು ಅಂತ ಗೊತ್ತಾಗಿಲ್ಲ. ಅವನು ಸ್ವಲ್ಪ ಅನ್ವೇಷಣೆ ಮಾಡಿ ಸರಿಸಿ ನೋಡಿದ್ರೆ ಅಲ್ಲೇ ನೀರು ಸಿಗ್ತಾ ಇತ್ತು. ನೋಡಿದ, ಬರೀ ಹಸಿರು ಕಾಣಿಸ್ತಾ ಇದೆ, ಒಳಗಡೆಯಲ್ಲಿರುವ ನೀರು ಅವನಿಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನೀರು ಬೇಕು ಅಂತ ಹೋಗ್ತಾ ಇದ್ದಾನೆ. ಮರಳುಗಾಡಿನ ಪ್ರವೇಶ ಮಾಡಿದ್ದಾನೆ. ದೂರದಲ್ಲಿ ನೀರಿದೆ ಅಂತ ಕಾಣಿಸತ್ತೆ. ನೀರನ್ನು ಕುಡಿಯುವ ಬಯಕೆಯಿಂದ ಹತ್ತಿರಕ್ಕೆ ಓಡಿ ಹೋಗ್ತಾನೆ. ಹತ್ತಿರಕ್ಕೆ ಹೋಗಿ ನೋಡಿದರೆ ಅದು ಬರೀ ಇದು ನೀರಲ್ಲ, ಅದು ನೀರಿನ ಭ್ರಮೆ. ಮತ್ತೆ ಬಂದಾಗ ಇಲ್ಲಿಲ್ಲ, ಇನ್ನು ಸ್ವಲ್ಪ ದೂರಕ್ಕಿದೆ, ನಾನು ಭ್ರಾಂತಿಯಿಂದ ಇಲ್ಲೇ ಇದೆ ಅಂತ ಅಂದುಕೊಂಡಿದ್ದೆ. ಮತ್ತೆ ಮುಂದೆ ಹೋಗ್ತಾನೆ, ಮತ್ತೆ ಅಲ್ಲಿಯೂ ನೀರು ಸಿಗೋದಿಲ್ಲ. ಮತ್ತೆ ಮುಂದೆ ಅಂತ ಈ ಸರೋವರದಿಂದ ಬಹಳ ದೂರಕ್ಕೆ ಹೋಗಿ ಬಿಡುತ್ತಾನೆ. ಚಿಕ್ಕ ಚಿಕ್ಕ ಆಸೆಗಳು ಬೆಳೆದು ಸ್ವಲ್ಪ ಅವಕಾಶ ಕೊಟ್ವಿ ಅಂತಂದು ಹೇಳಿದ್ರೆ, ನಾವು ಯಾವುದಕ್ಕೆ ನಮ್ಮ ಮನಸ್ಸಿನಲ್ಲಿ ಅವಕಾಶ ಕೊಡ್ತೇವೋ ಅದು ದೊಡ್ಡದಾಗಿ ಬೆಳೆಯುತ್ತೆ. ನಾವು ಮತ್ಸ್ಯಾವತಾರವನ್ನ ಮಾಡ್ಬೇಕಾದ್ರೆ ಆ ಕಥೆಯನ್ನು ಹೇಳುವಾಗ, ಸತ್ಯವ್ರತ ರಾಜ ಚಿಕ್ಕ ಮೀನಿತ್ತು, ಮೀನನ್ನ ಚಿಕ್ಕ ಹೂಜಿಯಲ್ಲಿ ಹಾಕ್ದ, ಅಷ್ಟು ದೊಡ್ಡದಾಯ್ತು. ಆಮೇಲೆ ದೊಡ್ಡ ಬಾನಿಗೆ ಹಾಕ್ದ, ಅಷ್ಟು ದೊಡ್ಡದಾಯ್ತು. ಆಮೇಲೆ ದೊಡ್ಡ ಬಾವಿಗೆ ಹಾಕ್ದ, ಅದರಷ್ಟು ದೊಡ್ಡದಾಯ್ತು. ಸರೋವರಕ್ಕೆ ಹಾಕದ, ಅಷ್ಟು ದೊಡ್ಡದಾಯ್ತು. ನದಿಗೆ ಹಾಕ್ದ, ನದಿಗೂ ದೊಡ್ಡದಾಯ್ತು. ಸಮುದ್ರಕ್ಕೆ ಹಾಕದ, ಅಲ್ಲೂ ದೊಡ್ಡದಾಯ್ತು.
ಅವನು ಯಾವ ಹಾಕ್ತಾ ಇದ್ನೋ ಅಷ್ಟಷ್ಟು ದೊಡ್ಡದಾಗಿ ಬೆಳೀತಾ ಇತ್ತು. ಹಾಗೆ ನಮ್ಮ ಮನಸ್ಸಿನಲ್ಲಿ ಎಷ್ಟೆಷ್ಟು ಸತ್ಕಾರ್ಯಗಳಿಗೆ, ಸದ್ವಿಚಾರಗಳಿಗೆ ಅಥವಾ ದುರ್ವಿಚಾರಗಳಿಗೆ ಅವಕಾಶ ಕೊಡ್ತೇವೋ ನಮ್ಮ ಮನಸ್ಸು ಎಲ್ಲದಕ್ಕೂ ಅವಕಾಶವನ್ನು ಮಾಡಿಕೊಡತ್ತೆ. ಅದು ಒಂದು ಪಾತ್ರೆ ಅಷ್ಟೇ. ಅದರಲ್ಲಿ ಯಾವ ವಿಷಯಗಳನ್ನು ಹಾಕಬೇಕು, ಯಾವ ವಿಷಯಗಳನ್ನು ಹಾಕಬಾರದು ಅನ್ನುವಂಥ ತೀರ್ಮಾನ ನಮ್ಮ ಕೈಯಲ್ಲಿರುತ್ತೆ. ಆದರೆ ಈ ಮನುಷ್ಯ ಮರೀಚಿಕೆಯ ಹಾಗಿರುವಂತಹ ದೂರದಲ್ಲಿರುವಂತಹ ಸುಖಕ್ಕೆ ಓಡ್ತಾ ಇದ್ದಾನೆ. ಪಾಚಿ ಕಟ್ಟಿದ ತನ್ನಲ್ಲಿಯೇ ಅಡಕವಾಗಿರುವ ಅಮೂಲ್ಯವಾದ ಬೆಲೆ ಕಟ್ಟಲಾರದಂತಹ ಸ್ವರೂಪ ಸುಖದನ್ನ ಮರೆತು ಬಿಟ್ಟಿದ್ದಾನೆ. ಅದೇ ಪುರುಷಾರ್ಥ ಅಂತ ತಿಳಿದುಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅತ್ರಾಪಿ ದಂಪತೀನಾಂಚ ಸುಖಾಯಾನ್ಯಾನುಪತ್ತಯೇ ಸುಖಾಯ ಅನ್ಯಾಪನುತ್ತಯೇ ಕರ್ಮಾಣಿ ಕುರುವತಾಂ ದೃಷ್ಟ್ವಾ ನಿವೃತ್ತೋಸ್ಮಿ ವಿಪರ್ಯಯಂ. ದಂಪತಿಗಳು ಗೃಹಸ್ಥರಾದಾಗ ಸುಖಗಳನ್ನ ಅನುಭವಿಸಬೇಕು, ದುಃಖಗಳನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಬಹಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಡಿ ಮತ್ತೆ ಅದರಿಂದಲೂ ಸುಖವನ್ನ ಹೊಂದದೇನೆ, ಅಯ್ಯೋ ನಮ್ಮ ಮಕ್ಕಳನ್ನೆಲ್ಲ ಹಿಂಗ್ ಮಾಡ್ಬಿಟ್ಟಿದ್ವಿ, ಆದ್ರೆ ಈಗ ಅವ್ರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನಮ್ಮನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತಂದುಕೊಂಡು ಅವರೆಲ್ಲ ದುಃಖ ಪಡ್ತಾ ಇರೋದನ್ನ ನೋಡಿದ್ದೇನೆ. ಸುಖಂ ಅಸ್ಯಾತ್ಮನೋ ರೂಪಂ ಸರ್ವ ಇಹ ಉಪರತೇರ್ಹಿ ತತ್ ಮನಸ್ ಸಂಸ್ಪರ್ಶಜಾನ್ನ ದೃಷ್ಟ್ವಾ ಭೋಗಾನ್ ಶಸ್ತಾನ್ ನ ಸಂವಿಷೇತ್. ಅದರಿಂದ ಸುಖ ಹೊರಗಡೆಯಲ್ಲಿರುವುದಲ್ಲ, ನಮ್ಮೊಳಗಡೆಯಲ್ಲಿಯೇ ಅಡಕವಾಗಿದೆ. ಆ ಒಳಗಡೆಯಲ್ಲಿರುವ ಸುಖವನ್ನ ಪಡೆಯಲಿಕ್ಕೆ ಅಂತ ಹೊರಗಡೆಯಲ್ಲಿ ವ್ಯಾಪೃತವಾದ ನಮ್ಮ ಇಂದ್ರಿಯಗಳನ್ನ ಸಂಕೋಚಗೊಳಿಸಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ವಿಮರ್ಶೆ ಮಾಡಿ ಪರಮಾತ್ಮನಲ್ಲಿ ಆಸಕ್ತಿಯನ್ನೇ ಇಟ್ಟಿದ್ದೇನೆ. ಇತ್ಯೇತದಾತ್ಮನ ಸ್ವಾರ್ಥಂ ಸಂತಂ ವಿಸ್ಮೃತ್ಯ ವೈ ಪುಮಾನ್ ವಿಚಿತ್ರಾಂ ಅಸತಿ ದ್ವೈತೆ ಘೋರಾಂ ಆಪ್ನೋತಿ ಸಂಸ್ಕೃತಿಂ. ಇಲ್ಲದೆ ಇರುವಂತಹ ವಸ್ತುವನ್ನು ಇದೆ ಅಂತ ತಿಳಿದುಕೊಂಡು ಯಾವುದರಿಂದ ತನಗೆ ಸುಖ ಇಲ್ವೋ ಆ ವಿಷಯದಲ್ಲಿ ಸುಖ ಸಾಧನತ್ವ ಭ್ರಮೆಯಿಂದ ಮನುಷ್ಯ ಬಹಳ ಪ್ರಯತ್ನ ಪಟ್ಟು ಘೋರವಾದ ಸಂಸಾರವನ್ನು ತಂದುಕೊಳ್ತಾ ಇದ್ದಾನೆ. ಜಲಂ ತದುದ್ಭವೈಶ್ಚನ್ನಂ ಹಿತ್ವಾಜ್ಞೋ ಜಲಕಾಮ್ಯಯ ಮೃಗತೃಷ್ಣಾಂ ಉಪಾಧಾವೇತ್ ತಥಾನ್ಯತ್ರಾರ್ಥ ದೃಕ್ಸ್ವತಃ. ಅದರಿಂದ ಜಲವನ್ನ ಬಯಸುವಂತಹ ವ್ಯಕ್ತಿ ಪಕ್ಕದಲ್ಲಿರುವಂತಹ ಸರೋವರದಲ್ಲಿ ನೀರನ್ನು ಹುಡುಕಬೇಕೇ ಹೊರತಾಗಿ ಮರುಭೂಮಿಯಲ್ಲಿ ದೂರದಲ್ಲಿ ನೀರು ಕಾಣಿಸತ್ತೆ ಅಂತ ಅಲ್ಲಿಗೆ ಓಡಿ ಹೋಗಬಾರದು, ಹೋದ್ರೆ ನೀರು ಸಿಗೋದಿಲ್ಲ. ಅದರಂತೆ ನನ್ನಲ್ಲಿ ಅಡಕವಾಗಿರುವ ಸುಖವನ್ನ ಅನುಭವಿಸುವ ಉದ್ದೇಶದಿಂದ ನಾನು ಈ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದ್ದೇನೆ ಅಂತ ಆ ಯತಿ ಹೇಳ್ತಾ ಇದ್ದಾನೆ. ಹೀಗೆ ಅನೇಕ ವಿಷಯಗಳನ್ನು ಮುಂದೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅವುಗಳನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಪುಣ್ಯಂ ತೇನ ಪ್ರೀಡ